ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ CBSE ಶಾಲೆಗಳಲ್ಲಿ ತ್ರಿಭಾಷಾ ಸೂತ್ರ ಅವಶ್ಯಕತೆ ಇದೆಯಾ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಕರ್ನಾಟಕದಲ್ಲಿ NCERT ಯಿಂದ ಪ್ರಕಟವಾಗುವ R3 ಕನ್ನಡ ಪುಸ್ತಕದ ಅವಶ್ಯಕತೆ ಇರುವುದಿಲ್ಲ. ತುಂಬ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ನಮ್ಮ ಕರ್ನಾಟಕಕ್ಕೆ R3 ಕನ್ನಡ ಪುಸ್ತಕ ಅವಶ್ಯಕತೆ ಇರುವುದಿಲ್ಲ. ಯಾವುದು ತರಗತಿ ಯಾವುದಾಗಿರ್ತದೆ? ಪ್ರಸ್ತುತ ವರ್ಷ 6ರಿಂದ 9ನೇ ತರಗತಿಯಲ್ಲಿ ಬಳಕೆ. ಇದು 6ರಿಂದ 9ನೇ ತರಗತಿವರೆಗೂ ಈ ತ್ರಿಭಾಷಾ ಸೂತ್ರ ನಿಯಮ ಇರುತ್ತದೆಯಲ್ಲ, ಇದಕ್ಕೆ ನಮಗೆ ಕರ್ನಾಟಕದಲ್ಲಿ ಏನು ಈ NCERT ಪುಸ್ತಕವನ್ನು ಪ್ರಕಟವಾಗಿದೆ R3 ಅಂತ ಹೇಳ್ತಾ ಇದ್ದಾರಲ್ಲ, ಇದರ ಅವಶ್ಯಕತೆ ನಮಗಿರುವುದಿಲ್ಲ. ಏಕೆಂದ್ರೆ ಕರ್ನಾಟಕದಲ್ಲಿ ಸಿರಿಗನ್ನಡ ಮತ್ತು ತಿಳಿಗನ್ನಡ ಪುಸ್ತಕ ಯಾವಾಗಲೂ ಲಭ್ಯವಿರುತ್ತವೆ. ಯಾವಾಗಲೂ ಸಿರಿಗನ್ನಡ ಮತ್ತು ತಿಳಿಗನ್ನಡ ನಮ್ಮ ಪುಸ್ತಕ ಇದ್ದೇ ಇರುತ್ತದೆ. ಹಾಗಾಗಿ ನಮಗೆ R3 ಪುಸ್ತಕದ ಅವಶ್ಯಕತೆ ನಮ್ಮ ಕರ್ನಾಟಕಕ್ಕೆ ಇರುವುದಿಲ್ಲ. ಬೇರೆ ಬೇರೆ ರಾಜ್ಯಗಳೆಲ್ಲ ಅದು ಇರುತ್ತದೆ. ಯಾಕೆ ಅಂದ್ರೆ ಈ ಹಿಂದೆ ಒಂದು ಸರ್ಕ್ಯುಲರ್ ಕೊಟ್ಟಿದ್ರು CBSE ಬೋರ್ಡ್. ಅದರಲ್ಲಿ ವಿಶೇಷವಾಗಿ ಎಲ್ಲ ಲ್ಯಾಂಗ್ವೇಜ್ ಅನ್ನು ಮೆನ್ಷನ್ ಮಾಡಿ ಕರ್ನಾಟಕದಲ್ಲಿ ಸಿರಿಗನ್ನಡ ಮತ್ತು ತಿಳಿಗನ್ನಡ ಪುಸ್ತಕ ಲಭ್ಯವಿರುತ್ತದೆ ಅಂತ ಅವರೇ ಹೇಳಿದ್ದಾರೆ, ಬೋರ್ಡೇ ಹೇಳಿದೆ. ಹಾಗಾಗಿ ನಾವು ಇದ್ರ ಬಗ್ಗೆ ನಾವು ಗೊಂದಲ ಮಾಡಿಕೊಳ್ಳುವ ಅವಶ್ಯಕತೆ ನಮಗಿಲ್ಲ. ಅದು ಬೇರೆ ಸ್ಟೇಟಿನವರಿಗಿರುತ್ತದೆ. ಹಾಗಾಗಿ ಇದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಶಿಕ್ಷಕರು, ನೀವು ನಿಮ್ಮ ಶಾಲೆಗಳಲ್ಲಿ 6ರಿಂದ 9ನೇ ತರಗತಿಗೆ ಥರ್ಡ್ ಲ್ಯಾಂಗ್ವೇಜ್ ಅನ್ನು ಬೋಧನೆ ಮಾಡಿ ವಿದ್ಯಾರ್ಥಿಗಳಿಗೆ. ಆದರೆ NCERT ಪುಸ್ತಕ ಅಲ್ಲ. ನೋಡಿ, ನಾನು ಒಂದು ಹೇಳಲಿಕ್ಕೆ ಬಯಸ್ತೀನಿ ನಾನಿಲ್ಲಿ ಸ್ನೇಹಿತರೆ, ನೀವು ಪಕ್ಕಾ ಬೇಸಿಕ್ ಕಲಿಸಿದ್ರೆ, ಆಲ್ಫಾಬೆಟ್ಸ್ ಅನ್ನೆಲ್ಲ ಎಲ್ಲವನ್ನು ಪಕ್ಕಾ ಬೇಸಿಕ್ ಮಕ್ಕಳಿಗೆ ಮಾಡಿದ್ರೆ ನಮಗೆ ಪುಸ್ತಕ ಯಾವುದಾದ್ರೂ ಏನು? ಮಕ್ಕಳಿಗೆ ಪುಸ್ತಕ ಇದೇ ಪುಸ್ತಕ ಬೇಕು ಅದೇ ಪುಸ್ತಕ ಬೇಕು ಅಂತ ಮಕ್ಕಳು ಕೇಳ್ತಾರ? ಇಲ್ಲ. ಬೇಸಿಕ್ ಪಕ್ಕ ಆಯ್ತು ಅಂದ್ರೆ ಶಿಕ್ಷಕರು ಕರೆಕ್ಟಾಗಿ ಅದನ್ನು ಬೋಧನೆ ಮಾಡಿದಿದ್ರೆ ಪೋಷಕರು ಪುಸ್ತಕದ ಬಗ್ಗೆ ಗೊಂದಲ ಮಾಡಿಕೊಳ್ಳಕ್ಕೆ ಹೋಗುವುದೇ ಇಲ್ಲ. ಅವ್ರಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಬರ್ತಾ ಇದೆ ಅಂದ್ರೆ ಅವರಿಗೆ ಯಾವ ಪುಸ್ತಕ ಕೊಟ್ಟರು ಪೋಷಕರು ಮತ್ತು ಶಾಲೆಯವರು ಒಪ್ಪಿಕೊಳ್ಳುತ್ತಾರೆ. ಇಲ್ಲಿ R3 ಕೊಟ್ರೆ ಮಾತ್ರ ಮಗು ಓದುತ್ತದೆ, R1 ಕೊಟ್ರೆ ಮಗು ಓದಲ್ಲ, R2 ಕೊಟ್ರೆ ಮಗು ಓದಲ್ಲ, ಅದೆಲ್ಲ ಇಲ್ಲೇ ಇಲ್ಲ. ಅದು ನಾವು ಮಾಡ್ಕೊಂಡಿರುವಂಥದ್ದು. ಈಗ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸ್ಟೇಟ್ ಲ್ಯಾಂಗ್ವೇಜಿನ ಪಾಲಿಸಿಯನ್ನೇ ಫಾಲೋ ಅಪ್ ಮಾಡಬೇಕು. ನಾವು ಬೇರೆ ಪುಸ್ತಕವನ್ನು ಫಾಲೋ ಅಪ್ ಮಾಡ್ಲಿಕ್ಕೆ ಬರಲ್ಲ. ನಾವು ಒಂದೇಳೆ ಈಗ ಯಾವ ದೇಶದಿಂದನಾದ್ರೂ ಮಗು ಬರಲಿ, ಯಾವ ರಾಜ್ಯದಿಂದನಾದ್ರೂ ಮಗು ಬರಲಿ, ನಾನು ಹಿಂದೆ ಈಗ ಹೇಳಿದ್ನಲ್ಲ, ಈ ಬೇಸಿಕ್ ಪಕ್ಕ ನೀವು ಮಾಡಿದಿದ್ರೆ ನೀವು ಸಿರಿಗನ್ನಡನೇ ಬೋಧನೆ ಮಾಡಬಹುದು, ಇಲ್ಲವೇ ತಿಳಿಗನ್ನಡನೇ ಬೋಧನೆ ಮಾಡಬಹುದು. R3 ಅವಶ್ಯಕತೆ ಇರುವುದಿಲ್ಲ. ಯಾಕೆ ಅಂದ್ರೆ ಇನ್ನೊಂದು ಹೇಳಲಿಕ್ಕೆ ನಾನು ಬಯಸ್ತೀನಿ, ನಮ್ಮ ಸಿರಿಗನ್ನಡ ಪುಸ್ತಕ ಮತ್ತು ನಮ್ಮ ತಿಳಿಗನ್ನಡ ಪುಸ್ತಕ ಇದೆಯಲ್ಲ, ಪ್ರಪಂಚದಲ್ಲೇ ನಂಬರ್ 1 ಪುಸ್ತಕ ಅಂತ, ಅದು ಹೆಸರುವಾಸಿಯಾಗಿರುವಂತ ಪುಸ್ತಕ. ಅದು ಅದರಲ್ಲಿರುವಂತ ಚಟುವಟಿಕೆಗಳು, ಆಕ್ಟಿವಿಟೀಸ್ ಇನ್ನು ಯಾವ ಪುಸ್ತಕದಲ್ಲೂ ಇಲ್ಲ. ನೀವು ಗಮನಿಸಿ ಬೇಕಾದ್ರೆ ಅದನ್ನು ಕರೆಕ್ಟಾಗಿ. ಅಂತಹ ಪುಸ್ತಕವನ್ನು ಬಿಟ್ಟು ನಾವು ಈ NCERTಯಲ್ಲಿ R3 ಪುಸ್ತಕನೆಲ್ಲ ತಗೊಂಡು ಮಕ್ಕಳಿಗೆ ಬೋಧನೆ ಮಾಡೋದ್ರಲ್ಲಿ ಏನು ಅರ್ಥ ಇದೆ? ನೀವು ಬೇಸಿಕ್ ಕಲಿಸಿದ್ರೆ ಪಕ್ಕ ನಾವು ಸಿರಿಗನ್ನಡನೋ ಅಥವಾ ತಿಳಿಗನ್ನಡನೋ ಬೋಧನೆ ಮಾಡಿ. ಯಾಕಂದ್ರೆ ಬೋರ್ಡ್ ಕೂಡ ನಮಗೆ ಸರ್ಕ್ಯುಲರ್ ಆಲ್ರೆಡಿ ಕಳಿಸಿದೆ, ಇದು ಲಭ್ಯ ಇರುತ್ತದೆ ಅಂತಾನೆ ಹೇಳಿದೆ. ಹಾಗಾಗಿ ನಾನು ಮತ್ತೊಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ, 6ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೀವೇನು ಈ ತ್ರಿಭಾಷಾ ಸೂತ್ರದ ಥರ್ಡ್ ಲ್ಯಾಂಗ್ವೇಜ್ ಅಂತ ನೀವೇನು ಬೋಧನೆ ಮಾಡ್ತಿರಲ್ಲ, ಆ ಪುಸ್ತಕಕ್ಕಾಗಿ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬೇಸಿಕ್ ಚೆನ್ನಾಗಿ ಮಾಡಿ, ಸಿರಿಗನ್ನಡನ ಅಥವಾ ತಿಳಿಗನ್ನಡನ ಬೋಧನೆ ಮಾಡಿ. ನಮಗೆ ಅವೆರಡೇ ಪುಸ್ತಕ ಇರುವುದು. 3ನೇ ಪುಸ್ತಕದ ಅವಶ್ಯಕತೆ ನಮ್ಮ ಕರ್ನಾಟಕಕ್ಕೆ ಇರುವುದಿಲ್ಲ. ನಿಮಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತಿದ್ದೀನಿ. ವಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.